ವೇದಿಕೆಯ ಮೇಲೆ ಮತ್ತು ಸಭಾಂಗಣದಲ್ಲಿರುವ ಎಲ್ಲ ಹಿರಿಯ ಕಿರಿಯರಿಗೆ ನನ್ನ ವಂದನೆಗಳು. ಗುರುವನ್ನು ವಂದಿಸೋದಕ್ಕೆ ಗುರು ಬ್ರಹ್ಮ ಗುರು ವಿಷ್ಣು ಅಂತೇಳ್ಬಿಟ್ಟು ಶ್ಲೋಕ ಸ್ಟಾರ್ಟ್ ಆಗುತ್ತೆ. ಅದು ಯಾರಿಗಾದರೂ ಈಸಿಯಾಗಿ ಅಪ್ಲೈ ಆಗುವಂಥ ವ್ಯಕ್ತಿ ಅಂತೇಳಿದ್ರೆ ಅದು ಸಿ ಆರ್ ಚಂದ್ರಶೇಖರ್. ಗುರು ಬ್ರಹ್ಮ ಮೋಸ್ಟ್ ಪ್ರಾಬ್ಲಿ ಈ ಥರ ವ್ಯಕ್ತಿಗಳನ್ನು ಗಮನದಲ್ಲಿಟ್ಕೊಂಡೇ ಅದನ್ನು ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳ್ಬೋದು. ನಾನು ಅವ್ರ ವಿದ್ಯಾರ್ಥಿ. ಕಿಶೋರ್ ಅವರು 40 ವರ್ಷ ಅನುಭವ ಇರಬೇಕು ಅಂತಂದರು. ಅವರಿಗೆ 55ರಿಂದ 60 ವರ್ಷದ ಮಾನಸಿಕ ಆರೋಗ್ಯದ ವಿಭಾಗದಲ್ಲಿ ಕೆಲಸ ಮಾಡಿದ ಅನುಭವ ಮತ್ತು ಸಮಾಜಮುಖಿಯಾಗಿ ಹಲವಾರು ಕಾರ್ಯಕ್ರಮಗಳನ್ನು ನಾವು PG ಮಾಡ್ತಿರ್ಬೇಕಾದ್ರೆ ಅವ್ರ ಹತ್ರ ಹೋಗಿ ಹೆಸರು ಮಾಡಬೇಕಂದ್ರೆ ಏನು ಮಾಡಬೇಕು ಅಂತ ಹೇಳಿ ನಾನು ಚೆನ್ನಾಗಿ ನೋಡ್ತಾಯಿದ್ದೆ. ಇಲ್ಲರಿ ಫಸ್ಟ್ ಕನ್ನಡ ಮಾತಾಡಿ, ಕನ್ನಡದಲ್ಲಿ ಬರೀರಿ, ಜನರಿಗೆ ರೀಚ್ ಆಗಿ ಹಾಗೆ ಅಂತೆಲ್ಲ ಹೇಳಿದ್ದೆಲ್ಲ ನನಗೆ ಈಗಲೂ ಸಹ ಭಾಳ ಕ್ಲಿಯರಾಗಿ ಗೊತ್ತಿದೆ. ಡಾಕ್ಟರ್ ಬಸವನವರಿಗಿಂತ ನಾನು 2 ವರ್ಷ ಸೀನಿಯರ್ ಮೆಡಿಕಲ್ ಕಾಲೇಜಲ್ಲಿ. ಆದರೆ ಅವರು ನಮ್ಮ ಮೇಲೆ ಕೂತಿದ್ದಾರೆ ನಿಜ. ಪ್ರತಿ ಸಾರಿ ನನ್ನ ರಿಟೈರ್ಮೆಂಟ್ ಹತ್ರ ಬರ್ತಿದೆ ಅನ್ಬೇಕಾದ್ರೆ ಈ ಸ್ಟೇಜ್ ಕಾರ್ಯಕ್ರಮಗಳು ಮತ್ತು ನಾನು ಅವ್ರ ಜೊತೆಗೆ ಅವ್ರ ಬಗ್ಗೆ ಒಂದೆರಡು ಮಾತಾಡಿದ ಮೇಲೆ 1 ವರ್ಷ ಎಕ್ಸ್ಟೆನ್ಷನ್ ಕೊಡ್ತೇನೆ. ಈ ಸಾರಿ ಒಂದು ಅಪ್ಲಿಕೇಶನ್ ಆಗಿಬಿಟ್ಟಿದೆ. ಕಿಶೋರ್ 9ನೇ ಕ್ಲಾಸಲ್ಲಿ ಓದ್ತಿರ್ಬೇಕಾದ್ರೆ ಅವ್ರಿಗೆ ಕ್ಲಾಸ್ ತೊಗೊಂಡಿದ್ದು ನನಗೆ ನೆನಪಿದೆ. ಸೊ ಶಾಂತ ಮಲಕ್ನವರು ನಮ್ಮ ಮೆಡಿಕಲ್ ಕಾಲೇಜಿನ ಸ್ವಲ್ಪ ಸೀನಿಯರು, ರ್ಯಾಗಿಂಗು ಇಂಥವೆಲ್ಲ ಮಾಡ್ತಿದ್ದಿದ್ದು ನಿಜ. ಹಾಗೇನೆ ಬಸವನಗೌಡರು, ರಿತ್ವಿಕ್. ಈ ಮಾನಸಿಕ ಆರೋಗ್ಯದ ವಿಚಾರವಾಗಿ ಮಾತಾಡ್ತೀವಿ ಅಂತ ಹೇಳಿದ್ರೆ ನಮ್ಮ JSS ವಿದ್ಯಾಸಂಸ್ಥೆ ಬಹಳಷ್ಟು ಕಾರ್ಯಕ್ರಮಗಳನ್ನು ಬಹಳಷ್ಟು ವರ್ಷಗಳಿಂದ ಮಾಡ್ಕೊಂಡು ಬಂದಿದೆ. ಟೀಚರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ನಾವಿದ್ದಾಗ 34 ಕಾರ್ಯಕ್ರಮಗಳು ಮತ್ತು ಅದನಂತರ ರಿತ್ವಿಕ್, ಮನೋಜ್ ಕುಮಾರ್ ಅವರು ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿರುವಂಥದ್ದು. ಬಸವನಗೌಡರು ಬಸವರಾಜಪ್ಪನವರ ಸಹಕಾರದಲ್ಲಿ ಹಲವಾರು ಕಾರ್ಯಕ್ರಮ ನಡೆದಿರೋದು. ಹಾಗಾಗಿ ಈ ಸಂಸ್ಥೆಗೆ ಜನರಿಗೆ ವಿದ್ಯಾಭ್ಯಾಸ ಅಥವಾ ಹಾಗೆಯೇ ತಿಳುವಳಿಕೆ ಕೊಡುವಂಥ ಒಂದು ಕೆಲಸವನ್ನು ಬಹಳಷ್ಟು ಕಾಲಗಳಿಂದ ನಡೆಸ್ಕೊಂಡು ಬಂದಿದೆ. ಆದರೆ ಈಗ ಈ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಬೇಕು, ಜನರಿಗೆ ತಲುಪಬೇಕು ಅನ್ನೋ ಒಂದು ಅಂಶ. ನಾವು ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ಮೆಂಟಲ್ ಹೆಲ್ತ್ ಅಂತಿದೆ. ಅವರ ಈ ವರ್ಷದ ಥೀಮ್ ಏನಪ್ಪ ಅಂತ ಹೇಳಿದ್ರೆ ವರ್ಕ್ ಪ್ಲೇಸ್ ಮತ್ತು ಸ್ಥಳದಲ್ಲಿ ಮಾನಸಿಕ ಆರೋಗ್ಯವನ್ನು ವೃದ್ಧಿಪಡಿಸೋದು ಹೇಗೆ ಅಂತ. ಜನವರಿ 28ನೇ ತಾರೀಕು ನ್ಯೂ ದೆಹಲಿಯಲ್ಲಿ ನಾನು ಭಾರತೀಯ ಮನೋವೈದ್ಯಕೀಯ ಸಂಘದ ಅಧ್ಯಕ್ಷನಾಗಿ ಚಾರ್ಜ್ ತಗೊಳ್ತಾ ಇದ್ದೇನೆ. ದಟ್ IPS ಫೌಂಡೇಶನ್ ಡೇ ಅಂತ ಬರುತ್ತೆ 7ನೇ ತಾರೀಕು. ನಾಳೆ ನಾನು ಹೈದರಾಬಾದಲ್ಲಿ ಒಂದು ಕಾರ್ಯಕ್ರಮ ಇದೆ. ಪ್ರತಿ ವರ್ಷ ಎಲ್ಲ ಏನು ಮಾಡ್ತಿದ್ರು ಅಂದರೆ ಕೊನೆಯ ಸಮಯದಲ್ಲಿ ಮಾತ್ರ ಅದನ್ನು ಅನೌನ್ಸ್ ಮಾಡ್ತಾಯಿದ್ರು. ನಾನು ಚಾರ್ಜ್ ತೊಗೊಳ್ಳೋ ದಿವಸನೇ ಅದನ್ನು ಅನೌನ್ಸ್ ಮಾಡಿಬಿಟ್ಟು ಅದು ಪ್ರತಿ ವರ್ಷ ಅಂದರೆ ಆಲ್ ಥ್ರೂ ಇಯರ್ ಈ ಕಾರ್ಯಕ್ರಮಗಳು ನಡೀಬೇಕು ಅಂತ. ಮೈಂಡ್ ರಿಲೇಷನ್ಶಿಪ್ ಮ್ಯಾಟರ್ ಅಂತ ದಿಸ್ ಇಸ್ ದ ಥೀಮ್ ವಾಟ್ ಐ ಹ್ಯಾವ್ ಚೋಸನ್. ಸೊ ಹಾಗಾಗಿ ಕಿಶೋರ್ ಮತ್ತು ನಮ್ಮ ಎಲ್ಲ ಜನರ ಸಹಕಾರ ಇದಕ್ಕೆ ಬೇಕಾಗ್ತದೆ. ಹಲವಾರು ಕಾರ್ಯಕ್ರಮಗಳನ್ನು ನಾವು ನಡೆಸ್ಕೊಂಡು ಹೋಗಬೇಕಾಗುತ್ತೆ. ಅಫ್ಕೋರ್ಸ್ ಕಿಶೋರ್ ಬಗ್ಗೆ ಹೇಳೋದಾದರೆ ಅವರಿಗೆ ಯಾರಾದರೂ ನಾವು ಮಲ್ಕೊಂಡಾಗ ನಿದ್ದೆ ಮಾಡ್ತೀವಿ, ಬಟ್ ಅವರಿಗೆ ಡಿಫ್ರೆಂಟ್ ಐಡಿಯಾಸ್ ಬರ್ತಾ ಇರ್ತದೆ. ಪ್ರತಿ 2 ದಿವಸಕ್ಕೊಮ್ಮೆ 3 ದಿವಸಕ್ಕೊಮ್ಮೆ ಒಂದೊಂದು ಹೊಸ ಕಾರ್ಯಕ್ರಮಗಳು. ನಮ್ಮ IPS ಅಲ್ಲಿ ಕಿಶೋರ್ ಥರ ಒಂದು 5 ಜನ ಸಿಕ್ಬಿಟ್ರು ನಮಗೆ. ವರ್ಷ ಪೂರ್ತಿ ಪ್ರತಿ ದಿವಸನೂ ಒಂದೊಂದು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಹೋಗ್ಬೋದು. ಬಟ್ ಅದರಲ್ಲೂ ಹೇಗೆ ಜನರನ್ನು ಒಂದುಗೂಡಿಸ್ಬೇಕು, ಕೆಲಸ ನಡೆಸ್ಕೋಬೇಕು ಅದರಿಂದ ನಾವು ತುಂಬ ಕಲಿಯಬೇಕಾದ ಅವಶ್ಯಕತೆ ಇದೆ. ಕಂಗ್ರ್ಯಾಚುಲೇಷನ್ಸ್ ಕಿಶೋರ್ ಆ್ಯಂಡ್ ಕೀಪ್ ಇಟ್ ಅಪ್ ಅಂತ. ಅಫ್ಕೋರ್ಸ್ ಮಾನಸಿಕ ಆರೋಗ್ಯ ಅಂದರೆ ಬಹಳ ಇಂಪಾರ್ಟೆಂಟು. ಇದು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಬೇಕಾಗುತ್ತೆ. ಇದು ಟೋಟಲ್ ಸೆಕ್ಸ್ ಸೊಲ್ಯೂಷನ್ ಅಂತಾರೆ. ಸೆಕ್ಸ್ ಬಗ್ಗೆ ಒಂದು ಸ್ವಲ್ಪ ಮಾತಾಡಿದ್ರೆ ನನಗೆ ಆ ಕಡೆ ಹೋಗಿ ಕೂತ್ಕೊಳ್ಳೋಕ್ಕಾಗಲ್ಲ, ಹಿಂಗೆ ನೋವು ಆಗ್ತಿರುತ್ತೆ. ಆತಂಕ ಅಂದ್ರೇನು, ಬೇಜಾರಂದ್ರೇನು, ಭಯ ಅಂದ್ರೇನು ಅಂತ ಇದ್ರ ಬಗ್ಗೆ ಎಲ್ಲ CR ಚಂದ್ರಶೇಖರ್ ಅವರು ಬಹಳಷ್ಟು ಸುಸೂತ್ರವಾಗಿ ಹೇಳಿದ್ದಾರೆ. ನಾನು ತುಂಬ ಈಸಿಯಾಗಿ ನನಗೊಂದು ಒಂದೇ ಒಂದು ಜೋಕ್ ಹೇಳ್ಬಿಟ್ಟು ಅದಕ್ಕೆ ಹೊರಟ್ಬಿಟ್ಟಿದ್ದೀನಿ. ಈ ಹೆಂಡತಿ ಪ್ರೆಗ್ನೆಂಟ್ ಆಗ್ತೀವಲ್ಲ, ಅದನ್ನು ಸ್ಟ್ರೆಸ್ ಅಂತೀವಿ. ಸ್ವಲ್ಪ ಪ್ರಾಬ್ಲಮ್ ಅಂತ ಏನೋ ಒಂದು ಸ್ವಲ್ಪ ಆತಂಕ ಜಾಸ್ತಿ ಆಗುತ್ತೆ ಅಂತ. ಈ ಗರ್ಲ್ ಫ್ರೆಂಡ್ ಪ್ರೆಗ್ನೆಂಟ್ ಆಗ್ತಾರಲ್ಲ, ಅದು ಆ್ಯಂಗ್ಸೈಟಿ ಅಂತ ಜಾಸ್ತಿ. ಹೆಂಡ್ತಿನೂ ಪ್ರೆಗ್ನೆಂಟು, ಗರ್ಲ್ ಫ್ರೆಂಡು ಪ್ರೆಗ್ನೆಂಟ್ ಅಂತ ಹೇಳಿದ್ರೆ ಪ್ಯಾನಿಕ್ ಸಿಕ್ಕಾಬಿಟ್ಟೆ. ನಾವೇನು ಮಾಡೇ ಇಲ್ಲ, ಬಟ್ ಇಬ್ಬರು ಪ್ರೆಗ್ನೆಂಟ್. ಹೇಳಿದ್ರು
ಈಸಿಯಾಗಿ ಹೋಲ್ ಸೈಕ್ಯಾಟ್ರಿ ಒಂದು 2-3 ಸೆಂಟೆನ್ಸಲ್ಲಿ ನಾವು ಮುಗಿಸೋ ಕೆಲಸ ಮಾಡಿದ್ದೀನಿ. ನಮ್ಗೆ ಇವತ್ತು ಮಂಗಳವಾರ ದಿವಸ 3ರಿಂದ 6 ನಮ್ಮದೊಂದು ಬೇರೆ ಕ್ಲಾಸ್ ಇರುತ್ತೆ. ಆ ಕಾರಣದಿಂದ ನಾನು ಸ್ವಲ್ಪ ಜಲ್ದಿ ಎದ್ದು ಹೋಗ್ಬೋದು. ಈ ಕಾರ್ಯಕ್ರಮಕ್ಕೆ ಶುಭವಾಗಲಿ ಅಂತ ಹಾರೈಸಿಬಿಟ್ಟು ನನ್ನ ಈ ಮಾತುಗಳನ್ನು ಇಲ್ಲಿಗೆ ಮುಗಿಸ್ತೇನೆ.